ಸಿಎಂಗೆ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಆಗಿ ಪರಿಣಮಿಸಿದೆ. ಸಿಎಲ್ಪಿ ಮೀಟಿಂಗ್ನಲ್ಲಿ ಚುನಾವಣೆಗೆ ಬಿಗ್ ಟಾಸ್ಕ್. ದಾವಣಗೆರೆ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಟೆನ್ಷನ್ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಟೆನ್ಷನ್ ಶುರುವಾಗಿದೆ. ಈಗ ಬೈ ಎಲೆಕ್ಷನ್ ಹೇಗೆ ಅನ್ನುವಂಥದ್ದು, ಇನ್ನು ಸಿಎಲ್ಪಿ ಮೀಟಿಂಗ್ನಲ್ಲಿ ಚುನಾವಣೆಗೆ ಬಿಗ್ ಟಾಸ್ಕ್. ಸರ್ಕಾರದ ಸಾಧನೆಗೆ ಕನ್ನಡಿಯಾಗಿದೆ ಈಗ ಉಪಕದನ. ಚುನಾವಣಾ ಚಕ್ರವ್ಯೂಹ ಭೇದಿಸೋಕೆ ಸಿಎಂ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. 2 ಕ್ಷೇತ್ರಗಳನ್ನ ಗೆಲ್ಲಲೇಬೇಕಾದಂತಹ ಒತ್ತಡ ಅನಿವಾರ್ಯತೆ ಸಿಎಂಗಿದೆ. ಸಚಿವರು ಮತ್ತು ಶಾಸಕರುಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಪ್ರಚಾರದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅರೆ ಮನಸ್ಸಿನಿಂದ ಬಂದು ಕೆಲಸ ಮಾಡೋದಾದ್ರೆ ಬೇಡವೇ ಬೇಡ, ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳೋದಾದ್ರೆ ಬನ್ನಿ. ಬಹಳ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಚಿವರು ಶಾಸಕರುಗಳಿಗೆ ಜವಾಬ್ದಾರಿ ಹಂಚಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಬ್ಬ ಶಾಸಕರಿಗೆ 1 ಗ್ರಾಮ ಪಂಚಾಯಿತಿಯ ಜವಾಬ್ದಾರಿ. ಶಾಸಕರ ಸಹಾಯಕ್ಕೆ ಕೆಪಿಸಿಸಿ ಪದಾಧಿಕಾರಿಗಳ ನೇಮಕವಾಗಿದೆ. ಸರ್ಕಾರದ ಸಾಧನೆಯನ್ನು ತಿಳಿಸಿ ಮತದಾರರನ್ನ ಸೆಳೆಯಲು ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ. ಈ ಮೂಲಕ ಚುನಾವಣೆಯನ್ನ ಗೆಲ್ಲಲು ಕಾಂಗ್ರೆಸ್ ತಯಾರಿ ಮಾಡ್ತಾ ಇದೆ. ಬಾಗಲಕೋಟೆ ಮತ್ತು ದಾವಣಗೆರೆ 2 ಎಲೆಕ್ಷನ್ಗಳು, 2 ಬೈ ಎಲೆಕ್ಷನ್ಗಳು ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಕೊಡ್ತಾ ಇವೆ. ಸಿಎಲ್ಪಿ ಮೀಟಿಂಗ್ ಆಯ್ತು. ಮೀಟಿಂಗ್ ನಲ್ಲಿ ಚುನಾವಣೆಯ ಏನೇನು ಟಾಸ್ಕ್ ಅನ್ನೋದನ್ನ ಹಂಚಿದ್ರು. ಸರ್ಕಾರದ ಸಾಧನೆಗೆ ಈಗ ಚುನಾವಣೆ ಉಪಕದನ ಏನಿದೆ ಇದು ಕನ್ನಡಿ ಅಂತಿದೆ. ಯಾಕಂದ್ರೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಸಿಎಂಗೆ ಇದೆ. 2 ಕ್ಷೇತ್ರಗಳನ್ನ ಗೆಲ್ಲಬೇಕಾದಂತಹ ಒತ್ತಡದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಚಿವರು ಶಾಸಕರುಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಚಾರದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಸೂಚನೆ ಕೊಟ್ರು. ಅರೆ ಮನಸ್ಸಿನಿಂದ ಬಂದು ಭಾಗಿಯಾಗೋದು ಬೇಡ, ಎಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡೋದಾದ್ರೆ ಬನ್ನಿ ಅಂತ ಸೂಚನೆಯನ್ನ ಕೊಟ್ರು. ಸಚಿವರು ಶಾಸಕರುಗಳಿಗೆ ಜವಾಬ್ದಾರಿ ಹಂಚಿದ್ರು ಸಿಎಂ ಸಿದ್ದರಾಮಯ್ಯ. ಒಬ್ಬ ಶಾಸಕರಿಗೆ 1 ಗ್ರಾಮ ಪಂಚಾಯಿತಿಯ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅರೆಮನಸ್ಸಿನಿಂದ ಬಂದು ಕೆಲಸ ಮಾಡೋದು ಬೇಡ, ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಿ. ಶಾಸಕರುಗಳಿಗೆ ಅವರವರ ಜವಾಬ್ದಾರಿಯನ್ನ ಹಂಚಿದ್ರು. 1 ಗ್ರಾಮ ಪಂಚಾಯಿತಿಯ ಜವಾಬ್ದಾರಿ ಒಬ್ಬ ಶಾಸಕರಿಗೆ ಅನ್ನುವಂಥ ರೀತಿಯಲ್ಲಿ. ಇನ್ನು ಉಪಚುನಾವಣೆಯ ಕದನ ಏನಿದು, ಇದು ಸರ್ಕಾರಕ್ಕೆ ಅದರ ಸಾಧನೆಗೆ ಹಿಡಿದಂತ ಕೈಗನ್ನಡಿ ಇದು. ಯಾಕೆಂದ್ರೆ ಈ ಚುನಾವಣೆಯನ್ನ ಗೆದ್ದರೆ ಮಾತ್ರ ಕಾಂಗ್ರೆಸ್ ತನ್ನ ಒಂದು ಅಸ್ತಿತ್ವವನ್ನ ಉಳಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. 2 ಕ್ಷೇತ್ರಗಳಲ್ಲಿ, ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿಗೆ ಮುಸ್ಲಿಮರ ಒಂದು ಸಮುದಾಯ ಮತ್ತು ಆ ಮುಖಂಡರು ಒಂದು ಟೆನ್ಷನ್ ಆದ್ರೆ, ಬಾಗಲಕೋಟೆಯಲ್ಲಿ ಕೇವಲ ಅನುಕಂಪದ ಆಧಾರದ ಮೇಲೆ ಗೆಲ್ಲೋಕೆ ಸಾಧ್ಯವಾಗಲ್ಲ ಅನ್ನೋದು ಮತ್ತೊಂದು ರೀತಿಯ ಸವಾಲಾಗಿದೆ. ಹಾಗಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿಯೂ ಕೂಡ ಒಂದು ರೀತಿಯ ಉಪಚುನಾವಣೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಇದೆ. ಸಿಎಂ ಅದೇ ರೀತಿಯಲ್ಲಿ ಈಗ ಖಡಕ್ ಆಗಿ ಶಾಸಕರಿಗೆ, ಸಚಿವರುಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಬಂದು ತೊಡಗಿಸಿಕೊಳ್ಳಿ, ಅರೆ ಮನಸ್ಸಿನಿಂದ ಕೆಲಸ ಮಾಡಬೇಡಿ. ಸಚಿವರು ಶಾಸಕರುಗಳಿಗೆ ಜವಾಬ್ದಾರಿಯನ್ನ ಹಂಚಿದ್ದಾರೆ ಸಿಎಂ. ಒಬ್ಬ ಶಾಸಕರಿಗೆ 1 ಗ್ರಾಮ ಪಂಚಾಯಿತಿಯ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಶಾಸಕರ ಸಹಾಯಕ್ಕೆ ಕೆಪಿಸಿಸಿ ಪದಾಧಿಕಾರಿಗಳನ್ನ ಸಹ ನೇಮಕ ಮಾಡಿದ್ದಾರೆ. ಸರ್ಕಾರದ ಸಾಧನೆಯನ್ನ ತಿಳಿಸಬೇಕು, ಮತದಾರರನ್ನ ಸೆಳೆಯೋಕೆ ಬಿಗ್ ಗೇಮ್ ಪ್ಲಾನ್ ಆಗಬೇಕು. ಈ ಮೂಲಕ ಚುನಾವಣೆಯನ್ನ ಗೆಲ್ಲಬೇಕು. ಸರ್ಕಾರಗಳು ಈ ತನಕ ಯಾವೆಲ್ಲ ಸಾಧನೆಗಳನ್ನ ಮಾಡಿದೆ, ಏನೆಲ್ಲ ಅನುಕೂಲತೆಗಳನ್ನ ಮಾಡಿಕೊಟ್ಟಿದೆ, ಯಾವೆಲ್ಲ ಭಾಗ್ಯಗಳಿಂದ ಜನರಿಗೆ ಯಾವೆಲ್ಲ ಉಪಕಾರಗಳಾಗಿದೆ, ಇನ್ನು ಗ್ಯಾರಂಟಿ ಯೋಜನೆಗಳನ್ನೇ ಸರ್ಕಾರ ಮುಂದಿಟ್ಟುಕೊಂಡು ಪ್ರತಿ ಬಾರಿಯೂ ಎಲೆಕ್ಷನ್ ಗೆಲ್ಲೋಕೆ ರಣತಂತ್ರವನ್ನ ರೂಪಿಸುತ್ತೆ. ಆ ಎಲ್ಲ ಸಾಧನೆಗಳನ್ನ ಮುಂದಿಟ್ಟು ಮತದಾರರನ್ನ ಸೆಳೆಯೋಕೆ ಪ್ಲಾನ್ ಆಗಬೇಕು ಅನ್ನುವಂಥದ್ದು ಸಿಎಂ ಮಾಡಿರುವಂತಹ ಗೇಮ್ ಪ್ಲಾನ್. ಹಾಗಾಗಿ 2 ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ, ಒತ್ತಡ ಮತ್ತು ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳೋಕೆ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಸಿಎಂ ಸಿದ್ದರಾಮಯ್ಯನವರು ಹೈ ವೋಲ್ಟೇಜ್ ಮೀಟಿಂಗ್ ನ ತಗೊಂಡ್ರು. ಸಿಎಲ್ಪಿ ಮೀಟಿಂಗ್ ನಲ್ಲಿ ಚುನಾವಣೆಯ ಬಿಗ್ ಟಾಸ್ಕ್ ಅನ್ನ ಶಾಸಕರು ಮತ್ತು ಸಚಿವರುಗಳಿಗೆ ಹಂಚಿದ್ದಾರೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.